1946ನೇ ಇಸವಿ ಉತ್ತರ ಪ್ರದೇಶದ ನೈಕೋಟ್. ಆಗ ಸಾಧಾರಣ ಸಂಜೆ ಸೂರ್ಯ ಮುಳುಗುವ ಹೊತ್ತು. 23 ವರ್ಷ ಪ್ರಾಯದ ಒಬ್ಬ ಯುವಕ ಕೈಯಲ್ಲೊಂದು ಶರಾಬಿನ ಬಾಟಲಿ ಹಿಡಿದುಕೊಂಡು ಪರ್ವತದ ತಪ್ಪಲಲ್ಲಿ ಇದ್ದ ಆ ಚಿಕ್ಕ ಮನೆಯ ಮುಂದೆ ನಿಂತಿದ್ದ. ಆ ಮನೆ ಒಬ್ಬಳು ವೇಶ್ಯೆಯದಾಗಿತ್ತು. ಆದರೆ ಆಕೆ ಅನೇಕ ವರ್ಷಗಳ ಹಿಂದೆಯೇ ಆ ವೇಶ್ಯಾವೃತ್ತಿಯನ್ನು ಬಿಟ್ಟು ಬಿಟ್ಟಿದ್ದಳು. ಮದ್ಯದ ಅಮಲಿನಲ್ಲಿದ್ದ ಆ ಯುವಕ ಮನೆಯ ಒಳಗೆ ನುಗ್ಗಲು ಪ್ರಯತ್ನಿಸುತ್ತಿದ್ದ. ಅವನ ತುಟಿಗಳಿಂದ ಅಯಾಚಿತವಾಗಿ ಒಂದು ಹೆಸರು ಕೂಗಲ್ಪಡುತ್ತದೆ, ಪದ್ಮಾ. ಆ ಹೆಸರೇ ಅವನ ಶರೀರದಲ್ಲಿ ಒಂದು ವಿಚಿತ್ರ ರೋಮಾಂಚನವನ್ನು ಹುಟ್ಟುಹಾಕುತ್ತಿತ್ತು. ಗತಕಾಲದ ಒಂದೊಂದೇ ನೆನಪುಗಳು ಅವನ ಸ್ಮೃತಿಪಟಲದಲ್ಲಿ ಮೂಡಿ ಮರೆಯಾಗುತ್ತಿತ್ತು. ಆತ ಮನೆಯೊಳಗೆ ನುಗ್ಗುತ್ತಿದ್ದಂತೆ ಮನೆಯೊಳಗಿಂದ ಇಳಿವಯಸ್ಸಿನ ಮಹಿಳೆಯೊಬ್ಬಳು ಹೊರಗೆ ಬರುತ್ತಾಳೆ. ಆ ಮಹಿಳೆಯ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು. ಆಕೆ ಆ ಯುವಕನನ್ನು ಬಾಗಿಲಲ್ಲಿಯೇ ತಡೆದು ನಿಲ್ಲಿಸುತ್ತಾಳೆ. ಆತನ ಕೈಯಲ್ಲಿದ್ದ ಶರಾಬಿನ ಬಾಟಲಿಯನ್ನು ಕಿತ್ತು ಎಸೆಯುತ್ತಾಳೆ. ಆ ಯುವಕ ಕಣ್ಣು ಮಿಟುಕಿಸದೆ ಆ ಮಹಿಳೆಯನ್ನೇ ನೋಡುತ್ತಾ ಇರುತ್ತಾನೆ. ಹಾಗೆ ನೋಡುತ್ತಾ ನೋಡುತ್ತಾ ಆತನ ಮನದೊಳಗೆ ಸಾವಿರ ಪ್ರಣಯ ತರಂಗಗಳು ಹರಿದಾಡಿದ ಅನುಭವ. ಹೃದಯದೊಳಗೆ ಸಣ್ಣಗೆ ವಿರಹದ ಎಳೆಯೊಂದನ್ನು ಮೀಟಿದಂತಹ ನೋವು. ಆತನಿಗೆ ಅರಿವಿಲ್ಲದಂತೆ ಭಾರವಾದ ನಿಟ್ಟುಸಿರೊಂದು ಹೊರಬರುತ್ತದೆ. ಅಷ್ಟರೊಳಗೆ ಆ ಮಹಿಳೆಯ ಧ್ವನಿ ಅಲ್ಲಿನ ನೀರವ ಮೌನವನ್ನು ಕಲುಕುತ್ತದೆ. ನಾನು ನಿನ್ನ ತಾಯಿಯ ಹಾಗೆ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಹಿಂದಿನ ಜನ್ಮದಲ್ಲಂತೂ ನೀನು ನನಗಾಗಿ ಎಲ್ಲವನ್ನೂ ಕಳೆದುಕೊಂಡೆ. ಈ ಜನ್ಮದಲ್ಲೂ ಮತ್ತೆ ಕಳೆದುಕೊಳ್ಳಲು ಬಯಸುತ್ತೀಯಾ? ಆ ಮಾತು ಕೇಳಿ ಯುವಕನ ಹೃದಯವೇ ಬಿರಿದಂತಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಷ್. ಸ್ನೇಹಿತರೆ, ನಮ್ಮ ಇಂದಿನ ಈ ಎಪಿಸೋಡ್ನಲ್ಲಿ ಪುನರ್ಜನ್ಮಕ್ಕೆ ಸಂಬಂಧಪಟ್ಟ ರೋಚಕ ಸತ್ಯಕಥೆಯನ್ನು ನಾನು ನಿಮ್ಮ ಮುಂದೆ ತೆರೆದಿಡುತ್ತೇನೆ. ವಿಡಿಯೋವನ್ನು ಸಂಪೂರ್ಣ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ದಯವಿಟ್ಟು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಹಾಗೆಯೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದುವರಿಸಿ. ಪೂರ್ವಜನ್ಮ. ಅಷ್ಟಕ್ಕೂ ಯಾರೀತ ಆ ಯುವಕ? ಆ ಮಹಿಳೆ ಪದ್ಮಾ ಯಾರು ಈಕೆ? ಫೆಬ್ರವರಿ 7, 1921 ಉತ್ತರ ಪ್ರದೇಶದ ಬರೇಲಿಯಲ್ಲಿ ಬಿಷನ್ ಚಂದ್ ಕಪೂರ್ನ ಜನ್ಮವಾಯಿತು. ಸಾಧಾರಣ 10 ತಿಂಗಳ ಒಂದು ಮಗು ಅಷ್ಟಿಷ್ಟು ತೊದಲು ಮಾತುಗಳನ್ನು ಆಡುತ್ತದೆ. ಆದರೆ ಬಿಷನ್ ಫಿಲಿಬಿತ್ ಎನ್ನುವಂಥ ಕಷ್ಟಕರ ಶಬ್ದವೊಂದನ್ನು ಉಚ್ಚರಿಸಲಾರಂಭಿಸುತ್ತಾನೆ. ಅಷ್ಟಕ್ಕೂ ಇಷ್ಟು ಚಿಕ್ಕ ಮಗು ಇಂತಹ ಶಬ್ದವೊಂದನ್ನು ಅದು ಹೇಗೆ ಉಚ್ಚರಿಸುತ್ತದೆ ಎಂಬುದೇ ಎಲ್ಲರಿಗೂ ಆಶ್ಚರ್ಯದ ಒಂದು ವಿಷಯವಾಗಿತ್ತು. ಬಿಷನ್ 4 ವರ್ಷದವನಾಗಿದ್ದಾಗ ತನ್ನ ಅಪ್ಪನೊಂದಿಗೆ ಒಂದು ವಿವಾಹ ಕಾರ್ಯಕ್ರಮಕ್ಕೆ ಹೋಗುತ್ತಾನೆ. ಅಲ್ಲಿಂದ ಹಿಂತಿರುವಾಗ ಅವರಿದ್ದ ಟ್ರೈನ್ ಫಿಲಿಬಿತ್ ಹೆಸರಿನ ಒಂದು ನಿಲ್ದಾಣದಲ್ಲಿ ನಿಲ್ಲುತ್ತದೆ. ಮೈಕ್ನಲ್ಲಿ ಸ್ಟೇಷನ್ನ ಹೆಸರು ಅನೌನ್ಸ್ಮೆಂಟ್ ಆಗುತ್ತಲೇ ಬಿಷನ್ ಒಂದೇ ಸಮನೆ ಅಲ್ಲಿ ಇಳಿಯುವಂತೆ ಹಠ ಮಾಡಲಾರಂಭಿಸುತ್ತಾನೆ. ಅಪ್ಪ ಅವನನ್ನು ತಡೆಯುವ ಪ್ರಯತ್ನ ಮಾಡಿದಷ್ಟು ಅಳುತ್ತಾ ಆತ ಹೇಳುತ್ತಾನೆ, ಒಂದು ಕಾಲದಲ್ಲಿ ನಾನು ಇಲ್ಲಿಯೇ ವಾಸವಾಗಿದ್ದೆ, ನನ್ನನ್ನು ಇಲ್ಲಿಯೇ ಇಳಿಸಿಬಿಡಿ. ಈ ಬಾರಿ ಅಪ್ಪ ದಿಗ್ಮೂಢನಾಗುತ್ತಾನೆ. ಏನಿದು ವಿಸ್ಮಯ? ಇದು ನಿಜವಾಗಿಯೂ ಹಿಂದಿನ ಜನ್ಮದ ನೆನಪುಗಳ ಅಥವಾ ಭ್ರಮೆಯ? ಬಿಷನ್ ಸಿಂಗ್ನ ಈ ತೊಳಲಾಟ ಹಲವು ವರ್ಷಗಳ ಕಾಲ ನಡೆಯುತ್ತಲೇ ಇತ್ತು. ಒಮ್ಮೆ ಪತ್ರಿಕೆಯೊಂದರಲ್ಲಿ ಒಂದು ಲೇಖನ ಬಂದಿತ್ತು. ಆ ಲೇಖನವನ್ನು ಕೇಕಾಯ್ ನಂದನ್ ಸಹಾಯಿ ಎಂಬ ವಕೀಲರೊಬ್ಬರು ಬರೆದಿದ್ದರು. ಅದರಲ್ಲಿ ಅವರು ತಮ್ಮ ಮಗನ ಹಿಂದಿನ ಜನ್ಮದ ನೆನಪುಗಳ ಬಗ್ಗೆ ಬರೆದಿದ್ದರು. ಇಂತಹ ಪ್ರಕರಣಗಳು ಎಲ್ಲಿಯಾದರೂ ಇದ್ದರೆ ತಮ್ಮ ಗಮನಕ್ಕೆ ತರುವಂತೆ ಆ ಲೇಖನದಲ್ಲಿ ವಿನಂತಿಸಿದ್ದರು. ಆ ನಂತರ ಅವರ ಕಿವಿಗೆ ಬಿಷನ್ ಸಿಂಗ್ನ ಈ ಕತೆ ಬಿತ್ತು. ಕೆಲವು ದಿನಗಳ ನಂತರ ಆ ವಕೀಲರು ಬಿಷನ್ ಸಿಂಗ್ನ ಮನೆಗೆ ಬರುತ್ತಾರೆ. ಬಿಷನ್ ಸಿಂಗ್ನೊಂದಿಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅವನ ಗತ ಜನ್ಮದ ನೆನಪುಗಳನ್ನು ಕೆದಕಿ ದಾಖಲಿಸಿಕೊಳ್ಳುತ್ತಾರೆ. ಬಿಷನ್ನ ಪ್ರಕಾರ ಅವನ ಹಿಂದಿನ ಜನ್ಮದ ಹೆಸರು ಲಕ್ಷ್ಮೀನಾರಾಯಣ. ಆತನ ಪ್ರಕಾರ ಆತ ಹಿಂದಿನ ಜನ್ಮದಲ್ಲಿ ಫಿಲಿಬಿತ್ನಲ್ಲಿ ವಾಸವಾಗಿದ್ದ. ಬಿಷನ್ ಫಿಲಿಬಿತ್ನ ಅನೇಕ ಜನರ ಹಾಗೂ ಸ್ಥಳಗಳ ಹೆಸರನ್ನು ಕೂಡ ಹೇಳಲಾರಂಭಿಸಿದ. ಇದೆಲ್ಲವನ್ನು ದೃಢಪಡಿಸಿಕೊಳ್ಳಲು ವಕೀಲರು ಬಿಷನ್ನೊಂದಿಗೆ ಫಿಲಿಬಿತ್ಗೆ ಹೋದರು. ಅಲ್ಲಿ ಅವರು ತನ್ನ ಹಿಂದಿನ ಜನ್ಮದ ತಾಯಿ ಅಂದರೆ ಲಕ್ಷ್ಮೀನಾರಾಯಣನ ತಾಯಿಯನ್ನು ಭೇಟಿಯಾಗುತ್ತಾರೆ. ಆಕೆ ಬಿಷನ್ನೊಂದಿಗೆ ಲಕ್ಷ್ಮೀನಾರಾಯಣ್ಗೆ ಸಂಬಂಧಪಟ್ಟ ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪಿಸುತ್ತಾಳೆ. ಆದರೆ ಬಿಷನ್ ಯಾವುದೇ ಗಲಿಬಿಲಿ ಇಲ್ಲದೆ ಆಕೆಯ ಎಲ್ಲ ಪ್ರಶ್ನೆಗಳಿಗೆ ನಿರಾಯಾಸವಾಗಿ ನಿಖರವಾದ ಉತ್ತರಗಳನ್ನೇ ನೀಡುತ್ತಾನೆ. ವಕೀಲರು ಈ ಎಲ್ಲ ವಿಷಯಗಳನ್ನು ದಾಖಲಿಸಿಕೊಳ್ಳುತ್ತಾರೆ. ಆ ನಂತರ ಅವರಿಬ್ಬರು ತಮ್ಮ ಮನೆಗೆ ಹಿಂತಿರುಗುತ್ತಾರೆ. ಆದರೆ ಯಾಕೋ ಈ ರಿಸರ್ಚ್ ಅಲ್ಲಿಗೆ ನಿಂತು ಬಿಡುತ್ತದೆ. ಮತ್ತೆ ಕೆಲವು ವರ್ಷಗಳ ನಂತರ ಈ ಪ್ರಕರಣಕ್ಕೆ ರೀಇನ್ಕಾರ್ನೇಷನ್ ಎಕ್ಸ್ಪರ್ಟ್ ಇಯಾನ್ ಸ್ಟೀವನ್ಸನ್ನ ಎಂಟ್ರಿ ಆಗುತ್ತದೆ. ಆತ ಪ್ರಕರಣವನ್ನು ಕೈಗೆತ್ತಿಕೊಂಡು ತಮ್ಮ ಅಧ್ಯಯನ ಪ್ರಾರಂಭಿಸುತ್ತಾರೆ. ಆದರೆ ಅವರಿಗೆ ಲಕ್ಷ್ಮೀನಾರಾಯಣನ ಬಗ್ಗೆ ತಿಳಿದುಕೊಳ್ಳುವಂತಹ ಯಾವುದೇ ವಿಷಯಗಳು ಬಿಷನ್ ಸಿಂಗ್ನಿಂದ ದೊರೆಯಲಿಲ್ಲ.
ಅದಕ್ಕಾಗಿ ಅವರು ವಕೀಲರು ಈ ಹಿಂದೆ ದಾಖಲಿಸಿಕೊಂಡಿದ್ದಂತಹ ದಾಖಲೆಗಳನ್ನೇ ಆಧಾರವಾಗಿಟ್ಟುಕೊಂಡು ತಮ್ಮ ಅಧ್ಯಯನವನ್ನು ಶುರು ಮಾಡುತ್ತಾರೆ. ಲಕ್ಷ್ಮೀನಾರಾಯಣ್ ಅವರು ಒಬ್ಬ ಶ್ರೀಮಂತ ಜಮೀನ್ದಾರ, ಹರನಾರಾಯಣರ ಏಕೈಕ ಪುತ್ರ. ತಮ್ಮ ತಂದೆಯ ಮರಣಾನಂತರ ಲಕ್ಷ್ಮೀನಾರಾಯಣ್ ವಿದ್ಯಾಭ್ಯಾಸಕ್ಕೆ ಎಳ್ಳು ನೀರು ಬಿಟ್ಟು ತಂದೆಯ ಹಣದಲ್ಲಿ ಮೋಜು ಮಸ್ತಿಯನ್ನು ಪ್ರಾರಂಭಿಸುತ್ತಾನೆ. ಭೋಗ ಜೀವನವನ್ನು ನಡೆಸಲಾರಂಭಿಸುತ್ತಾನೆ. ಸದಾ ಮದ್ಯದ ಅಮಲಿನಲ್ಲಿ ಇದ್ದುಕೊಂಡು ಸುಂದರ ಹುಡುಗಿಯರ ಜೊತೆ ಸರಸ ಸಲ್ಲಾಪದಲ್ಲಿ ತೊಡಗಿಕೊಳ್ಳಲಾರಂಭಿಸುತ್ತಾನೆ. ಆತ ಯಾವತ್ತೂ ಮದುವೆ ಅಂತ ಒಂದನ್ನು ಮಾಡಿಕೊಳ್ಳಲೇ ಇಲ್ಲ. ಆದರೆ ಆ ಊರಿನಲ್ಲಿದ್ದ ಒಬ್ಬಳು ವೇಶ್ಯೆಯೊಡನೆ ಆಳವಾದ ಸಂಬಂಧವನ್ನು ಹೊಂದಿದ್ದ. ಪದ್ಮಾ ಹೆಸರಿನ ಆ ಸುಂದರಿಯ ಹಿಂದೆ ಲಕ್ಷ್ಮೀನಾರಾಯಣ್ ಹುಚ್ಚನಂತೆ ಅಲೆಯತೊಡಗಿದ. ಆಕೆಯಿಂದ ಎಷ್ಟೊಂದು ಪ್ರಭಾವಿತನಾಗಿದ್ದನೆಂದರೆ ಆಕೆಯದೇ ಗುಂಗಿನಲ್ಲಿ ಲಕ್ಷ್ಮೀನಾರಾಯಣ್ ಹಾಡು ಹಗಲೇ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಕೂಡ ಮಾಡಿಬಿಟ್ಟ. ಅದು ಹೇಗಾಯಿತೆಂದರೆ ಆ ದಿನ ಲಕ್ಷ್ಮೀನಾರಾಯಣ್ ಪದ್ಮಾಳ ಮನೆಗೆ ಹೋಗುವಷ್ಟರಲ್ಲಿ ಆಕೆಯ ಮನೆಯಿಂದ ವ್ಯಕ್ತಿಯೊಬ್ಬ ಹೊರಬರುವುದನ್ನು ನೋಡಿದ. ಏನು ಎತ್ತ ಎಂದು ಯೋಚಿಸದೆ ತಕ್ಷಣ ತನ್ನ ನೌಕರನ ಕೈಯಲ್ಲಿ ಇದ್ದ ಬಂದೂಕನ್ನು ಎತ್ತಿಕೊಂಡ ಹಾಗೂ ನೇರವಾಗಿ ಆ ವ್ಯಕ್ತಿಯ ಕಡೆಗೆ ಗುಂಡು ಹಾರಿಸಿ ಆತನ ಹತ್ಯೆ ಮಾಡಿಬಿಡುತ್ತಾನೆ. ಇದಾದ ನಂತರ ಪೊಲೀಸರು ಲಕ್ಷ್ಮೀನಾರಾಯಣ್ನ ಹಿಂದೆ ಬಿದ್ದರು. ಆದರೆ ಆತ ತನ್ನ ಹಣದ ಬಲದಿಂದ ಕಾನೂನಿನ ಕೈಯಿಂದ ನುಣುಚಿಕೊಂಡ. ಈ ಘಟನೆಯ ನಂತರ ಆತ ಫಿಲಿಬಿತ್ತನ್ನು ಬಿಟ್ಟು ಶಹಜಾನ್ಪುರ್ ಅನ್ನು ಸೇರಿಕೊಂಡ. ಶಹಜಾನ್ಪುರ್ ಸೇರಿಕೊಂಡ ಕೆಲ ದಿನಗಳಲ್ಲಿಯೇ ಆತನ ಆರೋಗ್ಯದಲ್ಲಿ ಏರುಪೇರು ಉಂಟಾಗಲಾರಂಭಿಸಿತು. 5 ತಿಂಗಳು ಅನೇಕ ರೋಗಗಳಿಂದ ಬಳಲಿದ ನಂತರ 15 ಡಿಸೆಂಬರ್ 1918ಕ್ಕೆ 35 ವರ್ಷ ವಯಸ್ಸಿನ ಲಕ್ಷ್ಮೀನಾರಾಯಣ ಇಹಲೋಕ ತ್ಯಜಿಸಿದ. ಲಕ್ಷ್ಮೀನಾರಾಯಣ ಜೀವನದಲ್ಲಿ ಪದ್ಮಳಿಗೆ ಒಂದು ವಿಶೇಷ ಸ್ಥಾನವಿತ್ತು. ಪದ್ಮಾಳಿಗಾಗಿ ಆತ ಜೀವನವಿಡೀ ಮದುವೆಯಾಗದೇ ಉಳಿದಿದ್ದ. ಆಕೆಯನ್ನು ಇಟ್ಟುಕೊಂಡು ಆಕೆಯ ಜೊತೆ ಜೀವನ ಮಾಡುತ್ತಿದ್ದ. ಈ ಎಲ್ಲ ವಿಷಯಗಳ ಛಾಯೆ ಬಿಷನ್ ಸಿಂಗ್ನ ಜೀವನದಲ್ಲಿಯೂ ಕಾಣಲಾರಂಭಿಸಿತು. ಕೇವಲ 5 ವರ್ಷದವನಾಗಿದ್ದಾಗಲೇ ಆತ ತನ್ನ ತಂದೆಯಲ್ಲಿ ತಾನು ಒಬ್ಬ ಹುಡುಗಿಯನ್ನು ಇಟ್ಟುಕೊಂಡು ಮೋಜು ಮಸ್ತಿಯಲ್ಲಿ ಜೀವನ ನಡೆಸುತ್ತೇನೆ ಎನ್ನುತ್ತಿದ್ದ. ಬೆಳೆಯುತ್ತಲೇ ಬಿಷನ್ಗೆ ಕೂಡ ಪದ್ಮಾಳ ಸಂಪರ್ಕ ದೊರಕಿತು. ಬಾಲ್ಯದ ಕಾಲದಲ್ಲಿ ಪದ್ಮಾ ಬಿಷನ್ನನ್ನು ನೋಡಲು ಹಲವು ಬಾರಿ ಬಂದಿದ್ದಳು. ಪ್ರಥಮ ಬಾರಿಗೆ ಬಿಷನ್ ಚಂದ್ ಪದ್ಮಾಳನ್ನು ಗುರುತಿಸಿ ಆಕೆಯ ಮಡಿಲಲ್ಲಿ ಹೋಗಿ ಕೂತುಬಿಟ್ಟಿದ್ದ. ಹಲವು ಗಂಟೆಗಳ ಕಾಲ ಆಕೆಯೊಡನೆ ಹರಟೆ ಹೊಡೆಯುತ್ತಿದ್ದ. ಅಷ್ಟು ಮಾತ್ರವಲ್ಲ, ಆ ದಿನ ತಾನು ಕೊಲೆ ಮಾಡಿದ ಆ ವ್ಯಕ್ತಿಯ ಬಗ್ಗೆ ಕೂಡ ಇಂಚಿಂಚೂ ಹೇಳುತ್ತಿದ್ದ. ಪದ್ಮಾಳನ್ನು ತನ್ನವಲಾಗಿಸಿಕೊಳ್ಳಲು ಯಾವ ರೀತಿ ತಾನು ಆ ವ್ಯಕ್ತಿಯನ್ನು ಹೊಡೆದು ಉರುಳಿಸಿದೆ ಎಂದು ಆತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದ. ತನ್ನ 23ನೇ ವಯಸ್ಸಿನಲ್ಲಿ ಬಿಷನ್ ಒಮ್ಮೆ ಪದ್ಮಾಳನ್ನು ಭೇಟಿಗಾಗಿ ತನ್ನ ಆಫೀಸ್ಗೆ ಕರೆಸಿಕೊಂಡಿದ್ದ. ಆ ಭೇಟಿಗಾಗಿ ಆತ ಎಷ್ಟೊಂದು ಉತ್ಸುಕತೆಯಿಂದ ಇದ್ದ ಎಂದರೆ ಭೇಟಿಯ ಸಂದರ್ಭದಲ್ಲಿ ಅತಿಯಾದ ಎಕ್ಸೈಟ್ಮೆಂಟ್ನಿಂದ ಆತ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟ. ಅದು ಅಷ್ಟರಲ್ಲಿಯೇ ನಿಲ್ಲಲಿಲ್ಲ. ಆ ದಿನ ಸಂಜೆ ಬಿಷನ್ ಸಿಂಗ್ ತನ್ನ ಗತ ಜನ್ಮದ ಸಂಬಂಧವನ್ನು ಈ ಜನ್ಮದಲ್ಲಿ ಕೂಡ ಊರ್ಜಿತಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪದ್ಮಾಳ ಮನೆಯತ್ತ ಹೊರಟ. ಆದರೆ ಪದ್ಮಾ ಬಿಷನ್ ಸಿಂಗ್ನ ಈ ಆಲೋಚನೆಗೆ ತಣ್ಣೀರು ಎರಚಿದಳು. ಆಕೆ ಹೇಳುತ್ತಾಳೆ, ನಾನು ನಿನ್ನ ತಾಯಿಯ ವಯಸ್ಸಿನವಳು, ನೀನು ದಯವಿಟ್ಟು ಇಲ್ಲಿಂದ ತಕ್ಷಣ ಹೊರಟು ಹೋಗು, ಗತ ಜನ್ಮದಲ್ಲಿ ಮಾಡಿದ ತಪ್ಪನ್ನೇ ಈ ಸಾರಿ ಕೂಡ ಮಾಡಬೇಡ ಎನ್ನುತ್ತಿದ್ದಳು. ಇದರಿಂದ ಬಿಷನ್ ಸಿಂಗ್ ತುಂಬ ದುಃಖಿತನಾದ. ಮರು ಮಾತಾಡದೆ ಆತ ಹಿಂತಿರುಗಿದ. ಈ ಘಟನೆಯ ನಂತರ ಬಿಷನ್ ಮತ್ತು ಪದ್ಮಾ ಎಂದಿಗೂ ಮತ್ತೆ ಭೇಟಿಯಾಗಲೇ ಇಲ್ಲ. ಹೆಚ್ಚು ಕಡಿಮೆ 2 ವರ್ಷಗಳ ನಂತರ ಬಿಷನ್ ಸಿಂಗ್ ತಾನು ಕೂಡ ಒಂದು ಮದುವೆ ಮಾಡಿಕೊಂಡ. ಅಲ್ಲಿಗೆ ಆತನ ಬದುಕಿನಲ್ಲಿ ಪದ್ಮಾ ಎಂಬ ಅಧ್ಯಾಯ ಸಂಪೂರ್ಣವಾಗಿ ಕೊನೆಗೊಂಡಿತು. ಇಯಾನ್ ಸ್ಟೀವನ್ಸನ್ ಅವರು ಬಿಷನ್ ಸಿಂಗ್ನ 46 ಹೇಳಿಕೆಗಳನ್ನು ದಾಖಲಿಸಿಕೊಂಡು ಅವುಗಳಲ್ಲಿ 22 ಹೇಳಿಕೆಗಳು ಲಕ್ಷ್ಮೀನಾರಾಯಣ್ನ ಜೀವನಕ್ಕೆ ತಾಳೆಯಾಗುವುದನ್ನು ಕೂಡ ರುಜುವಾತುಪಡಿಸಿದ್ದರು. ಅದರಲ್ಲಿ ಒಂದು ಮುಖ್ಯವಾದ ವಿಷಯವೆಂದರೆ ಲಕ್ಷ್ಮೀನಾರಾಯಣ್ನ ಮನೆಯಲ್ಲಿ ಹುಗಿದಿಟ್ಟಿದ್ದ ಚಿನ್ನ. ಹಲವು ವರ್ಷಗಳ ಹಿಂದೆ ಲಕ್ಷ್ಮೀನಾರಾಯಣ್ನ ತಂದೆ ಹರನಾರಾಯಣ್ ಅವರು ಸಾವಿಗೂ ಮೊದಲು ಮನೆಯ ಕೋಣೆಯೊಂದರಲ್ಲಿ ಚಿನ್ನದ ನಾಣ್ಯಗಳನ್ನು ಅಡಗಿಸಿ ಇಟ್ಟಿದ್ದರು. ಈ ಬಗ್ಗೆ ಲಕ್ಷ್ಮೀನಾರಾಯಣನನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಬಿಷನ್ ಆ ಕೋಣೆಯನ್ನು ನಿಖರವಾಗಿ ಗುರುತಿಸಿದ್ದ. ಅಗೆದು ನೋಡಿದಾಗ ಅಲ್ಲಿ ಚಿನ್ನದ ನಾಣ್ಯಗಳ ಒಂದು ಪೆಟ್ಟಿಗೆ ಸಿಕ್ಕಿತ್ತು. ಬಿಷನ್ನ ಪ್ರತಿ ವರ್ತನೆಯಲ್ಲೂ ಕೂಡ ಲಕ್ಷ್ಮೀನಾರಾಯಣ್ನ ಜೀವನದ ಹವ್ಯಾಸಗಳ ಛಾಯೆ ಎದ್ದು ಕಾಣುತ್ತಿತ್ತು. ಬಿಷನ್ ಆಗಾಗ ತನ್ನ ತಂದೆಯೊಂದಿಗೆ ತಮ್ಮ ಬಡತನದ ಬಗ್ಗೆ ಹಳಿದುಕೊಳ್ಳುತ್ತಿದ್ದ. ಹಣಕ್ಕಾಗಿ ತಂದೆಯನ್ನು ಪೀಡಿಸುತ್ತಿದ್ದ. ಸಿಟ್ಟಿನಲ್ಲಿ ಬಟ್ಟೆಗಳನ್ನು ಹರಿದುಕೊಳ್ಳುತ್ತಿದ್ದ. ಇಲ್ಲಿನ ಊಟವನ್ನು ಗತ ಜನ್ಮದ ತನ್ನ ಮನೆಯ ನೌಕರನ ನಾಯಿ ಕೂಡ ತಿನ್ನಲು ಸಾಧ್ಯವಿಲ್ಲ ಎಂದು ಕಿರಿಚಾಡುತ್ತಿದ್ದ. ಅಷ್ಟು ಮಾತ್ರವಲ್ಲ, ಲಕ್ಷ್ಮೀನಾರಾಯಣ್ನ ಹಲವಾರು ದುರಭ್ಯಾಸಗಳು ಕೂಡ ಬಿಷನ್ನ ಜೀವನದಲ್ಲಿ ಕಾಣಿಸಿಕೊಳ್ಳಲಾರಂಭಿಸಿದವು. ಶರಾಬು ಕುಡಿಯುವುದು, ಮನೆಯವರ ಕಣ್ಣು ತಪ್ಪಿಸಿ ಮಾಂಸಾಹಾರ ಸೇವಿಸುವುದು, ಅರಚಾಡುವುದು, ಕಿರಿಚಾಡುವುದು ಎಲ್ಲವೂ. ಲಕ್ಷ್ಮೀನಾರಾಯಣ್ನ ಕೆಟ್ಟ ಚಾಳಿಗಳು ಬಿಷನ್ನ ಜೀವನದಲ್ಲಿ ಎಷ್ಟೊಂದು ಬಾಧಿಸುತ್ತಿದ್ದವು ಎಂದರೆ ಆತ ದಿನವಿಡೀ ಅಶಾಂತಿಯಿಂದ ಇರುತ್ತಿದ್ದ. ತನ್ನ ಹಿಂದಿನ ಜನ್ಮದ ಕರ್ಮಫಲವೇ ತನ್ನ ಈ ಜನ್ಮದ ಕಷ್ಟಗಳಿಗೆ ಕಾರಣ ಎಂದು ಆತ ಆಗಾಗ ಹೇಳಿಕೊಳ್ಳುತ್ತಿದ್ದ.
ಮುಖ್ಯವಾಗಿ ತಾನು ಮಾಡಿದ ಕೊಲೆ. ಕಾಲ ಕಳೆದಂತೆ ಬಿಷನ್ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಒಂದು ಶಾಂತಿಯ ಜೀವನ ನಡೆಸಲಾರಂಭಿಸಿದ. ಇಂದಿಗೂ ಕೂಡ ಈ ಪ್ರಕರಣ ಅಲ್ಲೊಮ್ಮೆ ಇಲ್ಲೊಮ್ಮೆ ಚರ್ಚೆಯ ವಿಷಯವಾಗುವುದಿದೆ. ಇದು ಕೇವಲ ನಮ್ಮ ಈ ಕಾಲದ ಒಂದು ಜಿಜ್ಞಾಸೆಯ ವಿಷಯವಲ್ಲ. ಭಗವದ್ಗೀತೆಯಂತಹ ಹಿಂದೂ ಪುರಾಣ ಕಥೆಗಳಲ್ಲಿ ಕೂಡ ಪುನರ್ಜನ್ಮದ ಬಗ್ಗೆ ಉಲ್ಲೇಖ ಇದೆ. ಗರುಡ ಪುರಾಣದಲ್ಲಿ ಕೂಡ ಭಗವಾನ್ ವಿಷ್ಣು ಗರುಡನಿಗೆ ಪುನರ್ಜನ್ಮದ ಬಗ್ಗೆ ಹೇಳುತ್ತಾ, ನಾವು ಹೇಗೆ ಬಟ್ಟೆ ಬದಲಾಯಿಸುತ್ತೇವೆಯೋ ಹಾಗೆ ಆತ್ಮವು ಕೂಡ ದೇಹವನ್ನು ಬದಲಿಸುತ್ತಿರುತ್ತದೆ ಹಾಗೂ ಈ ಪ್ರಪಂಚದಲ್ಲಿ ಅನೇಕ ಜನ್ಮವನ್ನು ಪಡೆಯುತ್ತದೆ. ಹಲವು ಬಾರಿ ಆತ್ಮ ತನ್ನ ಗತಜನ್ಮದ ಹಲವು ನೆನಪುಗಳನ್ನು ಮುಂದಿನ ಜನ್ಮಕ್ಕೂ ಹೊತ್ತೊಯ್ಯುತ್ತದೆ. ಅಷ್ಟು ಮಾತ್ರವಲ್ಲ, ನಮ್ಮ ಈ ಕಾಲದಲ್ಲಿ ವಿಜ್ಞಾನವು ಕೂಡ ಹಲವಾರು ಪುನರ್ಜನ್ಮ ಪ್ರಕರಣಗಳನ್ನು ಪ್ರೂವ್ ಮಾಡಿದೆ. ಕ್ವಾಂಟಮ್ ಥಿಯರಿ ಪ್ರಕಾರ ಕೂಡ ನಮ್ಮ ಶರೀರ ಮತ್ತು ಆತ್ಮ ಎರಡು ಬೇರೆ ಬೇರೆಯೇ ಆಗಿದೆ. ಆದ್ದರಿಂದ ಸಾವಿನ ನಂತರ ದೇಹ ಮಾತ್ರ ನಾಶವಾಗುತ್ತದೆ, ಆತ್ಮ ಜೀವಂತವಿರುತ್ತದೆ. ಅದು ಮುಂದಿನ ಜನ್ಮದಲ್ಲಿ ಇನ್ನೊಂದು ಮೆದುಳಿನ ಜೊತೆಗೆ ಸೇರಿಕೊಂಡು ಹಲವು ಬಾರಿ ಗತಜನ್ಮದ ನೆನಪುಗಳನ್ನು ಮತ್ತೆ ಮೆಲುಕು ಹಾಕುತ್ತದೆ. ಇದೆಲ್ಲದರ ಹೊರತಾಗಿಯೂ ಕೂಡ ಇಂದು ಕೂಡ ಹಲವರು ರೀಇನ್ಕರ್ನೇಷನ್ ಥಿಯರಿಯನ್ನು ನಂಬುವುದಿಲ್ಲ. ಆದರೆ ಹಲವಾರು ಕೇಸ್ಗಳಲ್ಲಿ ಪುನರ್ಜನ್ಮವು ಬಹಳ ನಿಖರವಾಗಿ ಪ್ರೂವ್ ಆಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆಯೇ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿಕೊಳ್ಳಿ. ಹಾಗೆಯೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿಕೊಳ್ಳುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.